ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರ್ಯ ವರ್ಕ್ ಎಂಬ್ರಾಯ್ಡರಿಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇದು ಒಂದು ಕೆಳಗಡೆ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಡಿಸೈನ್ನ ಮಾಡಿದ್ದೀವಿ. ಯಾವ ರೀತಿ ಚೈನ್ ಹಾಕಿಬಿಟ್ಟು ಎಷ್ಟು ಚೈನ್ ಆ ಚೈನ್ ಮೇಲ್ಗಡೆ ಎಷ್ಟು ಲೇಯರ್ ಚೈನ್ ಹಾಕಿದರೆ ಈ ಥರ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಈ ಲೈನ್, ಈ ಥರ ಡಿಸೈನ್ನ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸ್ವಲ್ಪ ವೀಡಿಯೋಸ್ ಬರ್ತಾ ಇರೋದು ಲೇಟ್ ಆಗ್ತಾಯಿತ್ತು. ಸೊ ಎಲ್ಲರೂ ಯಾವಾಗ ವೀಡಿಯೋಸ್ ಹಾಕ್ತೀರಾ ಮೇಡಮ್, ಯಾವಾಗ ಹಾಕ್ತೀರಾ ಅಂತ ಕೇಳ್ತಾಯಿದ್ರು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ನನ್ನ ವಾಯ್ಸು ಕೂಡ ಸ್ವಲ್ಪ ಇದಾಗಿ ವಾಯ್ಸ್ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಕೆಮ್ಮೆಲ್ಲ ಇತ್ತು. ಸೊ ಹಾಗಾಗಿ ವೀಡಿಯೋಸ್ ಬರೋದು ಲೇಟ್ ಆಗ್ತಾಯಿತ್ತು, ಸಾರಿ. ಇವಾಗ ನೆಕ್ಸ್ಟ್ ನಾನು ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ವೀಡಿಯೋಸ್ನಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ, ನನ್ನ ವೀಡಿಯೋಸ್ನಲ್ಲಿ ನಿಮ್ಗೆ ಏನಾದರೂ ಡಿಸೈನ್ಸ್ ಆಗಲಿ ಏನೇ ಮಾಡೋದಾಗಲಿ ಅರ್ಥ ಆಗಲಿಲ್ಲ ಅಂದರೆ, ಸ್ಟಿಚ್ ಹಾಕೋದಾಗಲಿ ಆರಿ ವರ್ಕಲ್ಲಿ ಏನೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇವತ್ತು ಈ ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಇವಾಗ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಚೈನ್ ಹಾಕ್ಕೋಬೇಕಲ್ಲ. ಈಗ ಫಸ್ಟ್ ನೀವು ಕಲರ್ಸ್ ಎಲ್ಲ ಹೇಳ್ಕೊಳ್ಳಿ. ಫಸ್ಟ್ ನಾನು ಇವಾಗ ಜರಿಯಲ್ಲಿ ಹಾಕಿ ತೋರಿಸ್ತಾಯಿದ್ದೀನಿ. ಜರಿ ಥ್ರೆಡ್ಡಲ್ಲಿ ಹಾಕಿಬಿಟ್ಟು ತೋರಿಸ್ತಾಯಿದ್ದೀನಿ. ಜರಿ ಥ್ರೆಡ್ಡಿಂದ ಒಂದು ಲೈನ್ ಚೈನ್ ಹಾಕಿಬಿಟ್ಟು ಅದರ ಮೇಲ್ಗಡೆ ಒಂದು ಲೈನ್ ಚೈನ್ ಮೇಲ್ಗಡೆ ಯಾವ ಥರ ಚೈನ್ ಸ್ಟಿಚ್ಚನ್ನ ಹಾಕ್ಬೋದು ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ, ಇವಾಗ ಫಸ್ಟು ಬ್ಯಾಕ್ ಲಾಕ್ ಮಾಡ್ಕೋಬೇಕು. ಈ ಥರ ಚೈನ್ ಏನೇ ಡಿಸೈನ್ ಮಾಡುವಾಗಲೂ ನಾನು ಹೇಳ್ತಾ ಇರ್ತೀನಿ ನಿಮಗೆ. ಈ ಕಡೆ ಫಸ್ಟ್ ಸ್ಟಾರ್ಟಿಂಗೇ ಈ ಥರ ಡಿಸೈನ್ ಸ್ಟಿಚ್ ಹಾಕ್ಕೊತ ಹೋಗೋದಿಲ್ಲ. ಈಗ ಬ್ಯಾಕ್ ಸೈಡಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ನೋಡಿ, ನಾನು ಚಿಕ್ಕದು ಹಾಕ್ತಾಯಿಲ್ಲ ಚೈನ್. ಇವಾಗ ಒಂದು ಮೀಡಿಯಮ್ ಸೈಜ್ ಇಷ್ಟು ದೊಡ್ಡದು ಹಾಕ್ತಾಯಿದ್ದೀನಿ. ನೋಡಿ, ನೀವು ಬೇಸಿಕ್ ಚೈನ್ ಸ್ಟಿಚ್ ಹಾಕಿದ್ದೀರಲ್ಲ, ಸೇಮ್ ಅದೇ ಸ್ವಲ್ಪ ದೊಡ್ಡದು ಹಾಕ್ತಾಯಿದ್ದೀನಿ ನಾನು. ಎಲ್ಲ ಚೈನನ್ನು ಒಂದೇ ಅಳತೆಯಲ್ಲೇ ತೊಗೋಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು, ಒಂದು ಚಿಕ್ಕದು ಒಂದು ದೊಡ್ಡದು ಮಾಡೋ ಹಾಗಿಲ್ಲ. ಎಲ್ಲ ನೀವೇನು ಎಲ್ಲ ಪ್ರತಿ ಚೈನನ್ನು ನೋಡಿ ಈ ಥರ ಒಂದೇ ಅಳತೆಯಲ್ಲೇ ಹಾಕ್ಕೊಳ್ತಾ ಇದು ಫುಲ್ ಲೈನ್ನ ನಾನೀಗ ಫಸ್ಟು ಜರಿಲಿ ಹಾಕಿ ತೋರಿಸ್ತೀನಿ. ನಾನೀಗ ನೋಡಿ, ನಾನಿವಾಗ ಚೈನ್ ಹಾಕ್ಕೊಂಡು ಆದಮೇಲೆ ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ, ಹಿಂದಿನ ವೀಡಿಯೋದೆಲ್ಲ ಹೇಳಿದ್ದೆ ನಿಮಗೆ ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು. 2 ಥರ ಲಾಕ್ನ ಮಾಡೋದನ್ನು ನಿಮಗೆ ಹಿಂದಿನ ವೀಡಿಯೋಸ್ನಲ್ಲೆಲ್ಲ ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬರುತ್ತೆ. ಇವಾಗ ಇದ್ರ ಮೇಲ್ಗಡೆ ನಾನು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಹಾಕ್ಕೊಳ್ಬೋದು. ನಾನಿವಾಗ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ 2 ಎಳೆ ಯಾವ ಕಲರ್ ಆದರೂ ತೊಗೊಳ್ರಿ ಅಂತ ಹೇಳಿದ್ದೀನಿ. 2 ಎಳೆ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು ನೋಡಿ ಇದ್ರ ಮೇಲ್ಗಡೆ ಚೈನ್ ಹಾಕ್ತಾ ಹೋಗ್ಬೇಕು ನಾವು. ಇವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್. ನೀವು ಬ್ಲೌಸ್ ವರ್ಕ್ ಡಿಸೈನ್ ಮಾಡ್ಕೊಳ್ತಿರಲ್ಲ, ಅದರಲ್ಲಿ ನೀವು ಈ ಡಿಸೈನ್ನ ಯೂಸ್ ಮಾಡಿಕೊಂಡು ಹಾಕ್ಕೊಳ್ತಾ ಹೋಗ್ಬೋದು. ಬ್ಯಾಕ್ ಸ್ಟಿಚ್ ಹಾಕ್ಕೊತೀನಿ ಫಸ್ಟು. ಬ್ಯಾಕ್ ಹಾಕ್ಕೊಂಡು ಈಗ ಈ ಚೈನಲ್ಲಿ ಹಾಕೋಂಗಿಲ್ಲ. ನೆಕ್ಸ್ಟ್ ಚೈನಲ್ಲಿ ಇದನ್ನು ಹಾಕ್ತಾ ಹೋಗ್ಬೇಕು ನಾವು. ಇವಾಗ ಚೈನ್ ಕಾಣಿಸ್ತಾ ಇದೆಯಾ? ಒಂದು ಚೈನ್ ಹಾಕಿದ್ರಲ್ಲ, ಅದರ ಚೈನ್ ಒಳಗಡೆ ನೀವು ಯಾವ ಕಲರ್ ಎಲ್ಲಾದರೂ ಯೂಸ್ ಮಾಡಿಕೊಂಡು ಹಾಕ್ಬೋದು. ತುಂಬ ಚೆನ್ನಾಗುತ್ತೆ. ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಎರಡು ಕಲರ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ಕೊತ ಹೋಗ್ಬೋದು. ನೋಡಿ, ಈ ಥರ ಚೈನ್ ಒಳಗಡೆ ಚೈನ್ ನೋಡಿ, ಈ ಥರ ಆ ಕಡೆ ಈ ಕಡೆ ಸಿಲ್ಕ್ ಥ್ರೆಡ್ಡು ಜರಿ ಥ್ರೆಡ್ಡು ಯಾವ ಥರ ಕಾಣ್ತಾ ಇದೆ ನೋಡಿ ಮಿಕ್ಸಾಗಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆರಿ ವರ್ಕ್ ಕ್ಲಾಸ್ ವೀಡಿಯೋಸ್ ಎಲ್ಲ ಕಂಟಿನ್ಯೂ ಆಗಿ ಹಾಕ್ತಾ ಇರ್ತೀನಿ. ಸೊ ಸ್ವಲ್ಪ ಮಧ್ಯೆ ಗ್ಯಾಪ್ ಆಗಿತ್ತು, ನನಗೆ ಹುಷಾರಿಲ್ಲದ ಕಾರಣ ಸ್ವಲ್ಪ ವಾಯ್ಸು ಸರಿಯಾಗಿರಲಿಲ್ಲ. ನೋಡಿ, ಈ ಥರ ಚೈನ್ ಒಳಗಡೆ ಚೈನ್ ಹಾಕ್ತಾ ಹೋಗ್ಬೇಕು. ಹಿಂಗೆ ನೀವು ಯಾವ ಕಲರ್ ಆದರೂ ತೊಗೊಳ್ಳಿ. ನಾನು ನಿಮಗೆ ಕಾಣಿಸೋಲ್ಲ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ತೊಗೊಂಡಿದ್ದೀನಿ.
ನೋಡಿ ಈ ಥರ ಸುಮಾರು ಡಿಸೈನ್ ಇದೆ. ಒಂದು ಲೈನ್ ಚೈನ್ ಹಾಕ್ಕೊಂಡು ಮೇಲ್ಗಡೆ ಡಿಸೈನ್ಸ್ನ ಈ ಒಂದು 2-3 ವಿಡಿಯೋಸ್ನಲ್ಲಿ ನಾನು ಇದೇ ಮೇಲ್ಗಡೆ ಚೈನ್ ಮೇಲ್ಗಡೆ ಒಂದು ಲೈನ್ ಚೈನ್ ಹಾಕ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೀವು. ಸೊ ಹಾಗಾಗಿ ನನಗೆ ಒಂದೊಂದು ಡಿಸೈನ್ಗೆ ಒಂದೊಂದು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ 2 ಮಿಕ್ಸ್ ಮಾಡಿರ್ತೀನಿ. ನೀವು ವಿಡಿಯೋ ಸ್ಕಿಪ್ ಮಾಡಿದರೆ ಡಿಸೈನ್ಸ್ ಗೊತ್ತಾಗೋದಿಲ್ಲ ನೋಡಿ. ಇವಾಗ ನೆಕ್ಸ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕಡೆಗೆ ಚೈನ್ ಸ್ಟಿಚ್ ಕಾಣಿಸುತ್ತೆ, ಜರಿಯಲ್ಲಿ ಹಾಕಿದ್ನಲ್ಲ ಆ ಸ್ಟಿಚ್ ಕಾಣಿಸುತ್ತೆ, ಮತ್ತು ದಾರದ ಕಾಣುತ್ತೆ. ಇದೇ ಡಿಸೈನ ನಾನು ಇವಾಗ ಕಲರ್ಸಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. 2 ಕಲರ್ ಥ್ರೆಡ್ಡಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಆದರೂ ತೊಗೊಳ್ರಿ ಅಂತ ಹೇಳಿದ್ದೀನಿ ನಾನು. ನಿಮ್ಗೆ ಯಾವ್ದು ಇಷ್ಟನೋ ಆ ಕಲರ್ ತೊಗೊಳ್ಳಿ. ಫಸ್ಟ್ ಸ್ಟಾರ್ಟಿಂಗು ಇವಾಗ ಬ್ಯಾಕ್ ಸ್ಟಿಚ್ ಹಾಕ್ಕೋಬೇಕು. ಬ್ಯಾಕ್ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಚೈನ್ ಹಾಕ್ತಾ ಹೋಗಬೇಕು. ಈ ಥರ ಫಸ್ಟು ಒಂದು ಲೈನ್ ಚೈನ್ನ ಹಾಕ್ಕೊಳ್ಬೇಕು. ಇವಾಗ ಲಾಕ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ನಾನಿವಾಗ ಆರೆಂಜ್ ತೊಗೊಂಡಿದ್ದೆ. ಈ ಗ್ರೀನ್ ಮೇಲ್ಗಡೆ ಹಾಕಲಿಕ್ಕೆ ಆರೆಂಜ್ ಥ್ರೆಡ್ನ ತೊಗೊಂಡು ಹಾಕ್ತಾಯಿದ್ದೀನಿ. ಇವಾಗ ಬ್ಯಾಕ್ ಸ್ಟಿಚ್ ಹಾಕ್ಕೋಬೇಕು. ಫಸ್ಟ್ ಈ ಚೈನ್ ಒಳಗಡೆ ಚೈನ್ ಹಾಕ್ಕೊಂಡು ಬ್ಯಾಕು ಹಾಕಿಬಿಟ್ಟು ನೆಕ್ಸ್ಟು ಚೈನ್ ಹಾಕ್ತಾ ಹೋಗ್ತಾಯಿದ್ದೀನಿ ನೋಡಿ. ಇವಾಗ ಸೇಮ್ ಆಗಲೇ ಏನು ಹಾಕಿದ್ನಲ್ಲ ಅದೇ ಸೇಮು, ಬಟ್ 2 ಕಲರು ಅಲ್ಲಿ ಜರಿಯಲ್ಲಿ ಅಷ್ಟೊಂದು ಕಾಣಿಸ್ತಿರ್ಲಿಲ್ಲ. ಸೊ ಹಾಗಾಗಿ ದಾರದಲ್ಲಿ ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಚೈನ್ ಹಾಕಿದ್ರಲ್ಲ ಆ ಚೈನ್ ಒಳಗಡೆ ಮಧ್ಯದಲ್ಲಿ ಹಾಕ್ತಾ ಮೇಲ್ಗಡೆ ಮತ್ತೊಂದು ಲೈನ್ ಚೈನ್ನ ಈ ಥರ ಹಾಕ್ತಾ ಹೋಗ್ಬೇಕು. ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ ನೋಡಿ. ಕಾಣಿಸ್ತಾ ಇದೆಯಾ? ಸ್ವಲ್ಪ ಆ ಕಡೆ ಈ ಕಡೆಗೆ ಗ್ರೀನ್ ಕಲರ್ ಥ್ರೆಡ್ ಕಾಣಿಸುತ್ತೆ, ಮೇಲ್ಗಡೆ ಆರೆಂಜ್ ಕಾಣುತ್ತೆ. 2 ಕಲರ್ ಥ್ರೆಡ್ ಯೂಸ್ ಮಾಡಿಕೊಂಡು ಚೈನ್ ಸ್ಟಿಚ್ ಹಾಕೋದನ್ನು ಹೇಳ್ಕೊಟ್ಟಿದ್ದೆ. ಬಟ್ ಇದು 2 ಲೈನು, ಒಂದು ಲೈನ್ ಚೈನ್ ಹಾಕಿದ ಮೇಲೆ ಅದ್ರ ಮೇಲ್ಗಡೆ 2 ಲೈನ್ ಚೈನ್ನ ಹಾಕೋದಿದ್ದು ನೋಡಿ. ತುಂಬ ಈಸಿ ಡಿಸೈನ್ ಇದು. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿದರೆ ನೀವು ಆದಷ್ಟು ಸಿಲ್ಕ್ ಥ್ರೆಡ್ಡಲ್ಲೇ ಏನೇ ಡಿಸೈನ್ ಮಾಡೋದಿದ್ರು ಸಿಲ್ಕ್ ಥ್ರೆಡ್ಡಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಜರಿ ಥ್ರೆಡ್ಡಲ್ಲಿ ಕಾಮನ್ ಎಲ್ಲರೂ ಬೇಗ ಕಲಿತಾರೆ, ಬೇಗನೆ ಬರುತ್ತೆ. ಸ್ವಲ್ಪ ಸಿಲ್ಕ್ ಥ್ರೆಡ್ನೇ ಯೂಸ್ ಮಾಡ್ಕೊಂಡು ಡಿಸೈನ್ಸ್ನ ಮಾಡೋದಿರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಡಿಸೈನ್ಸು ಸ್ವಲ್ಪ ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡ್ಕೋಬೇಕು. ಪ್ರಾಕ್ಟೀಸಲ್ಲಿ ನೀವು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ಕೊಂಡು ಮಾಡಿದರೆ ನಿಮಗೆ ಬ್ಲೌಸ್ ವರ್ಕಲ್ಲಿ ಕೂಡ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಅದೇ ಹೇಳ್ತಾ ಇರ್ತೀನಿ ನಾನು ಕ್ಲಾಸು ಸ್ಟೂಡೆಂಟ್ಸಿಗೂ, ಸಿಲ್ಕ್ ಥ್ರೆಡ್ನೇ ಸ್ವಲ್ಪ ಆದಷ್ಟು ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇರ್ತೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಚೈನ್ ಸ್ಟಿಚ್ ಹಾಕ್ಕೊಂಡು ಚೈನ್ ಸ್ಟಿಚ್ಚಲ್ಲಿ ಒಂದು ಲೈನ್ ಹಾಕ್ಕೊಂಡು ಅದ್ರ ಮೇಲ್ಗಡೆಗೆ ಯಾವ ಥರ ಜಿಗ್ಜಾಗ್ ಸ್ಟಿಚ್ನ ಹಾಕೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಲಾಕ್ ಮಾಡಿಕೊಂಡ್ರೆ ಆಯಿತು. 2 ಮೆಥಡ್ ಹೇಳ್ಕೊಟ್ಟಿದ್ದೀನಿ ನಿಮಗೆ ಲಾಕ್ ಮಾಡೋದು. ನಿಮ್ಗೆ ಯಾವ್ದು ಈಸಿನೋ ಅದನ್ನೇ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಆ ಕಡೆ ಈ ಕಡೆ ಗ್ರೀನ್ ಕಲರ್ ಥ್ರೆಡ್ಡು, ಈ ಕಡೆಗೆ ಆರೆಂಜು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ತಿಕ್ನೆಸ್ ಜಾಸ್ತಿನೂ ಕಾಣುತ್ತೆ. ಸ್ಟಾರ್ಟಿಂಗ್ ನೀವು ಬ್ಲೌಸಲ್ಲಿ ತಿಕ್ನೆಸ್ ದಪ್ಪ ಆಗಿರೋ ಡಿಸೈನ್ಸ್ನೇ ಮಾಡಬೇಕು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳೋದು ಚೆನ್ನಾಗೂ ಕಾಣಿಸುತ್ತೆ, ತಿಕ್ನೆಸ್ಸು ಕಾಣಿಸುತ್ತೆ. 2 ಲೈನ್ ಚೈನ್ ಬರೋದ್ರಿಂದ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಪಕ್ಕಕ್ಕೊಂದು ಲೈನ್ ಚೈನ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಜಿಗ್ಜಾಗ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.